ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನಾವು ಬಂದಿದ್ದೀವಿ ರವೀನಾ ಫ್ಯಾನ್ಸಿ ಸ್ಟೋರ್ಗೆ. ಇದು ಎಲ್ಲಿರೋದು ಅಂತ ಹೇಳಿದ್ರೆ ವಿದ್ಯಾರಣ್ಯಪುರಂ, ಮೈಸೂರಲ್ಲಿ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತೇಳಿ ಡೀಟೇಲಾಗಿ ವೀಡಿಯೋನ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವೀಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಯೂಸ್ಫುಲ್ ವೀಡಿಯೋನು ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಹತ್ರ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ. ವೆರೈಟಿ ಆಗಿರುವಂತಹ ಫ್ಯಾನ್ಸಿ ಜುಮ್ಕಿ ಹಾಗೆ ಫ್ಯಾನ್ಸಿ ಓಲೆಗಳೆಲ್ಲ ಇಲ್ಲಿ ಸಿಗುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಲಿಪ್ಸ್ಗಳು, ಪ್ರತಿಯೊಂದು ಐಟಮ್ಸ್. ಈ ಶಾಪಲ್ಲಿ ಏನೇನೆಲ್ಲ ಸಿಗ್ಬೋದು ಅಂತ ಕೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ದೇವಿ ಮುಖವಾಡ, ಮುತ್ತಿನ ಹಾರ, ಮಾಲೆಗಳು, ದೀಪಗಳು, ಎಲ್ಲ ತರಹದ ಅಲಂಕಾರ ವಸ್ತುಗಳು ಸಿಕ್ಬಿಡುತ್ತೆ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಯೂಸ್ಫುಲ್ ಆಗುತ್ತೆ. ಇವ್ರದ್ದೇ 3 ಶಾಪ್ ಇದೆ. ಸೊ ಯಾವ್ದ್ಯಾವುದು ಅಂತ ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ತಾ. ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಒಂದ್ಸಲ ಈ ಶಾಪ್ಗೆ ವಿಸಿಟ್ ಕೊಡಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾಕೆ ಅಂತಂದರೆ ಇನ್ನೇನು ಹಬ್ಬಗಳ ಹತ್ರ ಬರ್ತಾ ಇದ್ದಲ್ವ. ಸೊ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಹಾರಗಳೆಲ್ಲ. ಸೊ ತೊಗೋಬೇಕು ಅಂತಾನೆ ಅನ್ಕೋತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಮೈಸೂರಲ್ಲಿ ಕೆಲಸ ಆಯಿತು ಅಂತೇಳಿ ನಮ್ಮನ್ನು ಕೂಡ ಕರ್ಕೊಂಡು ಹೋದ್ರು. ಹೇಗಿದ್ರು ಮೈಸೂರಿಗೆ ಬಂದಿದ್ವಿ ಅಂತೇಳಿ ಶಾಪ್ಗೆ ವಿಸಿಟ್ ಕೊಟ್ವಿ. ಹಾಗೆ ಸ್ವಲ್ಪ ವೀಡಿಯೋನು ಕೂಡ ಮಾಡಿಕೊಂಡೆ, ಎಲ್ರಿಗೂ ಕೂಡ ಶೇರ್ ಮಾಡೋಣ. ಏನಾದರೂ ಬೇಕು ಅಂತೇಳಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ. ಒಳ್ಳೊಳ್ಳೆ ಐಟಮ್ಸ್ಗಳಿದ್ದಾವೆ, ಹಾರಗಳು, ದೇವ್ರಿಗೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಶಾಪ್ಗೆ ಬಂದರೆ ಸಾಕು, ನಿಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ಸಿಕ್ಬಿಡುತ್ತೆ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸಲ ಈ ಶಾಪ್ಗೆ ವಿಸಿಟ್ ಕೊಡಿ. ತಲೆ ಸರಿ ಮಾಡಿ ಅವನು. ನಾವು ಕೂಡ ಒಂದಷ್ಟು ಕ್ಲಿಪ್ಸು, ರಿಬ್ಬನು, ಹೇರ್ ಬ್ಯಾಂಡು ಹಾಗೆ ಹೂವಿನ ಹಾರಗಳೆಲ್ಲ ತೊಗೊಂಡ್ವಿ. ಸೊ ಅದನ್ನು ಲಾಸ್ಟಲ್ಲಿ ತೋರಿಸ್ತೇನೆ. ಸೊ ಇವಾಗ ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಕಾಸ್ಮೆಟಿಕ್ಸ್ಗೆ ಅಪ್ ಟು 30% ಆಫರ್ ಕೂಡ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇವಾಗ ಹೂವಿನ ತೋರಣ ಶಾಪ್ಗೆ ಕರ್ಕೊಂಡು ಹೋಗ್ತೀವಿ. ಸೊ ಅದನ್ನು ಕೂಡ ಇವ್ರದೇ ಶಾಪು. ಅದು ಎಲ್ಲಿದೆ ಏನು ಅಂತಲ್ಲ ಅದನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಕ್ಲಿಪ್ಸ್ಗಳು ಹಾಗೆ ಹೇರ್ ಬ್ಯಾಂಡ್ಸ್ ಎಲ್ಲ ಬೇಕಾಗಿತ್ತು ಅಂತೇಳಿ ಇಲ್ಲಿ ತೊಗೊಂಡಿದ್ದಾಯಿತು. ಇವಾಗ ನೆಕ್ಸ್ಟು ಹೂವಿನ ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೂವಿನ ತೋರಣಗಳು. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿದೆ. ಇವ್ರ ಶಾಪೇನೆ ರವೀನಾ ಭಂಡಾರ್ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ ಇಲ್ಲೇ ಅಂತೂ ಐಟಮ್ಸ್ಗಳು. ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ತೋರಣಗಳಾಗಿರ್ಬೋದು, ಈ ರೀತಿ ಸ್ಟ್ಯಾಂಡ್ಗಳಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಅಂಗಡಿಲಂತೂ ನನಗೆ ಎಲ್ಲ ಐಟಮ್ಸ್ ಇಷ್ಟ ಆಗುತ್ತೋ. ಸೊ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸಲ್ಲಿ ಇದ್ವಿ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವೇ. ಈ ಶಾಪು ಎಲ್ಲಿರೋದು ಅಂತ ಹೇಳಿದ್ರೆ ಮೈಸೂರಲ್ಲಿ ವಿದ್ಯಾರಣ್ಯಪುರಂಲಿ. ಸೊ ಇಲ್ಲಿಗೆ ಖಂಡಿತವಾಗ್ಲೂ ನೀವು ಬರಲೇಬೇಕು. ಪ್ರತಿಯೊಂದು ಐಟಮ್ಸು ಸಹ ನಿಮಗೆ ಇಷ್ಟ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೊಡ್ತೀನಿ. ನೀವು ಒಮ್ಮೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಇರ್ಬೋದು ಹೂವಿನ ಹಾರಗಳಂತೂ ತುಂಬಾ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಳ್ಳಿ ಥರನೇ ಇದೆ. ಸೊ ಇದಂತೂ ಸಖತ್ ಇಷ್ಟ ಆಯಿತು ನಮಗೆ. ಬೆಳ್ಳಿ ತಗೊಳಕ್ಕಾಗಲ್ಲ ಅನ್ನೋರು ಈ ರೀತಿಯಾದ ಒಂದು ಬೆಳ್ಳಿ ಥರ ಇರುವಂತಹ ಬಟ್ಲುಗಳನ್ನ ತಗೊಂಡು ನಾವು ಎಲ್ರಿಗೂ ಒಂದು ಆಸೆ ಕನಸು ಇದ್ದೇ ಇರುತ್ತೆ, ಬೆಳ್ಳಿ ಬಟ್ಲಲ್ಲಿ ನಾವು ಇಟ್ಟು ಪೂಜೆ ಮಾಡಬೇಕು ಅಂತೆಲ್ಲ. ಸೊ ಈ ರೀತಿಯಾದ ಬೆಳ್ಳಿ ಬಟ್ಲು ಥರ ಇರುವಂತಹ ಒಂದು ಐಟಮ್ಸ್ಗಳನ್ನ ನಾವಿಟ್ಟು ಪೂಜೆ ಮಾಡ್ಬೋದು ಅಲ್ವಾ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಾಳೆಗೊನೆ ಥರನೇ ಇದೆ. ಇದನ್ನಂತೂ ನೋಡಿ ಸಖತ್ ಇಷ್ಟ ಆಗೋದು, ಒಂಥರ ಕ್ಯೂಟಾಗಿ ಬಾಳೆಗೊನೆಗೆ ಸಿಕ್ಸಿರೋಂಥ ಅಷ್ಟು ಫೀಲ್ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಪಾತ್ರೆ ಐಟಮ್ಸ್ಗಳೂ ಕೂಡ ಇದ್ವು. ಸೊ ಇಲ್ಲೊಂದಷ್ಟು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿದ್ವು ಕ್ವಾಲಿಟಿ ಎಲ್ಲ. ಹಾಗಾಗಿ ನಾವು ಪರ್ಚೇಸ್ ಮಾಡಿದ್ದಾಯಿತು, ಇನ್ನು ಮನೆಗೂ ಕೂಡ ಹೊರಟ್ವಿ. ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತೇಳಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿ. ನಾವು ಜಾಸ್ತಿ ಪರ್ಚೇಸ್ ಮಾಡಿರೋದು ಅಂತೇಳಿದ್ರೆ ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡ್ವಿ, ಹಾಗೆ ಸ್ವಲ್ಪ ಬಟ್ಲು ಮತ್ತು ಹಾರಗಳೆಲ್ಲ ತೊಗೊಂಡ್ವಿ. ಅದೇನೇನು ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ಟೀ ಪಾತ್ರೆ ಬೇಕಾಗಿತ್ತು ಅಂತೇಳಿ ಅದನ್ನು ಕೂಡ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಹಾಗಾಗಿ ನೆಕ್ಸ್ಟು ಇದೊಂದು ಐಟಮ್ ತೊಗೊಂಡ್ವಿ. ಹಾಗೆ ಸ್ವಲ್ಪ ಹೂವಿನ ಹಾರಗಳು ತೊಗೊಂಡೆ ಅಂತ ಹೇಳಿದ್ವಿ, ಅದನ್ನು ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಇದು ಬಾಗಿಲಿಗೆ ಹಾಕಿದ್ರೆ ನಾವು ಡೈರೆಕ್ಟಾಗಿ ಅಂದರೆ ಕಟ್ಟಿ ಹಾಕಿರೋ ಥರ ಅನಿಸ್ತಾ ಇರುತ್ತೆ, ಚೆಂಡು ಹೂವಿಂದನೇ ಕಟ್ಟಿರೋ ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಹಾರನ ತೊಗೊಂಡಿದ್ದು. ಹಾಗೆ ಒಂದು ಡೈಲಿ ಯೂಸ್ಗೆ ಅಂತೇಳಿ ಸ್ವಲ್ಪ ಮಾವಿನ ತೋರಣ ಬೇಕಾಗಿತ್ತು, ಹಾಗಾಗಿ ಇದನ್ನೊಂದು ತೊಗೊಂಡ್ವಿ. ನಮ್ಮನೆಯಲ್ಲಿ ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ, ಹಾಗಾಗಿ ಸಿಂಪಲ್ ಆಗಿನೇ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅಂದರೆ ಲಕ್ಷ್ಮಿ ಮೂರ್ತಿ ಅದೆಲ್ಲ ಬೇಕು ಅಂತ ಅನ್ನೋರಿಗೆ ಅದು ತುಂಬಾನೇ ಹೆಲ್ಪ್ ಆ ಶಾಪು, ನಿಜ ತುಂಬ ಚೆನ್ನಾಗಿದ್ದಾವೆ. ಹಾಗೆ ಇದೊಂದು ಹಾರನ ತೊಗೊಂಡ್ವಿ, ಇದೊಂಥರ ಫ್ಯಾನ್ಸಿ ಆಗಿತ್ತು. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಸ್ವಲ್ಪ ಕಲರ್ ಹಾಕೋದಕ್ಕೆ ಅಂತೇಳಿ ರಂಗೋಲಿಗೆ ಕಲರ್ನ ತೊಗೊಂಡ್ವಿ. ಇನ್ನು ಬಣ್ಣದ ರಂಗೋಲಿಗಳನ್ನ ಹಾಕ್ತಾ ಇರ್ತೀವಿ, ಇನ್ನೇನು ಹಬ್ಬಗಳು ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಇನ್ನೊಂದು ಮಂತ್ ಬೇಕಾಗಿತ್ತು ಅಂತೇಳಿ ಮಂತ್ನು ಕೂಡ ತೊಗೊಂಡ್ವಿ. ನೆಕ್ಸ್ಟು ಸ್ವಲ್ಪ ಓಲೆ ಐಟಮ್ಸು ಹಾಗೆ ಕ್ಲಿಪ್ಸ್ ಐಟಮ್ಸ್ನೆಲ್ಲ ತೋರಿಸ್ತೇನೆ. ಇದು ನಾವಿದು ಲಕ್ಷ್ಮಿ ಫೋಟೋಕ್ಕೆ ಹಾಕೋದು ಅಂತೇಳಿ ಪರ್ಚೇಸ್ ಮಾಡಿದ್ದು, ಬಟ್ ಇದು ಕೃಷ್ಣಂಗೆ ಹಾಕೋದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ. ಸೊ ಅಂದರೆ ಲಕ್ಷ್ಮಿ ಫೋಟೋಕ್ಕೆ ಈ ರೀತಿ ಸೀರೆ ಹಾಕ್ಬೋದೇನೋ ಅಂತೇಳಿ ತೊಗೊಂಡ್ವಿ. ಇದೇನು ಅಂತ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ. ನಿಮಗೇನಾದರೂ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಾವು ಲಕ್ಷ್ಮಿ ಫೋಟೋಗೆ ಸ್ಯಾರಿ ಉಡಿಸಿನೇ ನಾವು ಪೂಜೆ ಮಾಡ್ತಾ ಇದ್ದಿದ್ದು, ಬಟ್ ಇದೇ ಥರನ ನಾವು ಸ್ಯಾರಿನ ಅಂದರೆ ಬ್ಲೌಸ್ ಪೀಸ್ ತಂದು ಅದನ್ನು ಸ್ಟಿಚ್ ಮಾಡಿಸಿ ಇದೇ ಥರ ನಾವು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇರಲಿ ಅಂತೇಳಿ ತೊಗೊಂಡ್ವಿ. ಇನ್ನು ನೆಕ್ಸ್ಟ್ ತುಂಬ ಇಷ್ಟ ಆಗಿದ್ದಂತಹ ಒಂದು ಬಟ್ಟಲು ಅಂತಂದರೆ ಇದೇನೆ, ನಿಜ ತುಂಬ ಇಷ್ಟ ಆಯಿತು. ಇದೊಂಥರ ಅರಿಶಿನ ಕುಂಕುಮ ಹಾಕೋದಕ್ಕೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತೊಗೊಂಡ್ವಿ. ಇದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅರಿಶಿನ ಕುಂಕುಮ ಅಕ್ಷತೆಗಳನ್ನ ಇಟ್ಟು ಕೊಡೋದಕ್ಕೆ ಅಂತೇಳಿ ಈ ಒಂದು ಬಟ್ಟಲನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಕಮ್ಮಿ ಪ್ರೈಸ್ನೂ ಅಷ್ಟೇ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೋದರೆ ನಿಮ್ಗೆ ತುಂಬ ವೆರೈಟಿ ಆಗಿರುವಂಥ ಬಟ್ಟಲುಗಳಿದೆ. ಬೆಳ್ಳಿ ಥರದ ಚೊಂಬು, ತಟ್ಟೆ ಮತ್ತು ಲೋಟಗಳು, ದೀಪಾಲೆ ಕಂಬ ಪ್ರತಿಯೊಂದು ಸಿಕ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನೆಕ್ಸ್ಟ್ ಇವಾಗ ಕ್ಲಿಪ್ಗಳನ್ನ ತೋರಿಸ್ತಾ ಇದ್ದೀನಿ. ಕ್ಲಿಪ್ಪು ಮತ್ತು ಜುಮ್ಕಿಗಳು ತೊಗೊಂಡ್ವಿ. 100 ರೂಪಾಯಿಗೆ 4 ಪೀಸ್ ಬಂತು, ಸಖತ್ತಾಗಿತ್ತು ಜುಮ್ಕಿಗಳು. ಹಾಗೆ ಇದೊಂದು ಸ್ವಲ್ಪ ಜ್ಯುವೆಲ್ರಿ ಬೇಕಾಗಿತ್ತು ಅಂತೇಳಿ ಇದನ್ನು ಕೂಡ ತೊಗೊಂಡ್ವಿ. ನಮ್ಮದು ಹೋಟೆಲ್ ಇರೋದ್ರಿಂದ ಸ್ವಲ್ಪ ಒಡೆ ಬೋಂಡಕ್ಕೆಲ್ಲ ಬೇಕಾಗಿತ್ತು ಅಂತೇಳಿ ತೊಗೊಂಡ್ರು ಅಮ್ಮ. ಇನ್ನು ನೆಕ್ಸ್ಟು ಕ್ಲಿಪ್ಗಳಂತೂ ತುಂಬ ಇಷ್ಟ ಆದವು ನಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ದೊಡ್ಡದು ಚಿಕ್ಕದು ಎಲ್ಲನೂ ಕೂಡ ತೊಗೊಂಡ್ವಿ. ನನ್ನ ಮಗಳದು ಪುಟಾಣಿದೊಂದು ಪರ್ಸ್ನ ತೊಗೊಂಡ್ಲು. ಹಾಗೆ ಈ ರೀತಿ ಅದೊಂದು ಜಡೆಗೆ ಹಾಕುವಂಥ ಕ್ಲಿಪ್ಪು. ಮತ್ತು ಇಲ್ಲಿ ಓಲೆಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಓಲೆ ಅಂತೂ ತುಂಬ ಚೆನ್ನಾಗಿದ್ದು, ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಇದು 100 ರೂಪಾಯಿಗೆ 4 ಪೀಸ್ ಕೊಟ್ಟರು. ಡ್ರೆಸ್ಗಳಿಗೆ ಮ್ಯಾಚ್ ಆಗುವಂಥದ್ದು ಓಲೆಗಳನ್ನ ನಾವು ತೊಗೋಬೋದು. ತುಂಬ ಚೆನ್ನಾಗಿತ್ತು ಓಲೆಗಳಂತೂ. ಹಾಗೆ ಪುಟಾಣಿದು ಓಲೆಗಳು ಬೇಕಾಗಿತ್ತು ನನ್ನ ಮಗಳಿಗೆ, ಹಾಗಾಗಿ ಅದನ್ನು ಕೂಡ ತೊಗೊಂಡ್ವಿ. ಕೊಟ್ಟಾರೆ ಪ್ರತಿಯೊಂದು ಐಟಮ್ಸು ಸಹ ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ಇದೊಂದು ಜಡೆಗೆ ಹಾಕೋದಕ್ಕೆ ಅಂತೇಳಿ ಸಿಂಬಿ ಅಂದರೆ ಹಿಂದೆ ಗಂಟು ಕಟ್ಬಿಟ್ಟು ಇದನ್ನು ಹಾಕೋದು. ಅಮ್ಮನಿಗೆ ಅಂತ ತೊಗೊಂಡಿದ್ದು. ಅಮ್ಮ ಅಂತೂ ಇದೆಲ್ಲ ಹಾಕೊಳ್ಳೋ ಅಭ್ಯಾಸ ಇಲ್ಲ, ಅವರು ನಾಚ್ಕೋತಾರೆ. ಸೊ ಇರಲಿ ಅಂತೇಳಿ ಅದಾದ್ರೂ ಹಬ್ಬ ಹಡಿ ಬಂದರೆ ಹಾಕ್ಕೊಳ್ಳಿ ಅವರು ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ರಬ್ಬರ್ ಬ್ಯಾಂಡ್ ಎಲ್ಲ ಬೇಕಾಗಿತ್ತು. ನನ್ನ ಮಗಳಂತೂ ಗೊತ್ತಲ್ಲ, ಹೆಣ್ಮಕ್ಳಿಗೆ ಎಲ್ಲ ನೋಡಿದೆಲ್ಲ ಬೇಕು ಅಂತಾರೆ. ಈ ಥರ ಒಂದು ಅಂಗಡಿ ಕರ್ಕೊಂಡು ನೆಕ್ಸ್ಟ್ ಬೈತಲ್ಲ ಬಟ್ ಬೇಕಾಗಿತ್ತು. ಇನ್ನು ಹಬ್ಬ ಬಂತಲ್ವ, ನನ್ನ ಮಗಳಿಗೆ ಏನಾದರೂ ಸ್ಯಾರಿ ಗಿರಿ ಹಾಕಿದ್ರೆ ಬೇಕಾಗತ್ತೆ ಅಂತೇಳಿ ತೊಗೊಂಡಿದ್ದು. ಹಾಗೆ ಇದು ಸೈಡ್ ರಿಂಗು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ಒಂದು ಶಾಪ್ಗೆ ನೀವು ಕೂಡ ವಿಸಿಟ್ ಕೊಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅಂತಲೂ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ.
ಡೀಟೇಲ್ ಆಗಿ ಅವ್ರ ಲೊಕೇಶನ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇವ್ರದ್ದು 3 ಶಾಪ್ ಇದೆ ಅಂತ ಹೇಳಿದೆ ಅಲ್ವಾ, ಸೊ ನಾವು ಹೋಗೋಕ್ಕಾಗಿದ್ದು 2 ಶಾಪ್ಗೆ. ಇನ್ನೂ ಒಂದು ಶಾಪ್ ಇದೆ, ರೆಡಿಮೇಡ್ ಬ್ಲೌಸ್ ಡಿಸೈನ್ದೆಲ್ಲ ಒಂದು ಶಾಪ್ ಇದೆ, ಸೊ ಅಲ್ಲಿಗೂ ಕೂಡ ವಿಸಿಟ್ ಕೊಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು.